ಅಲ್ಲ, ಬಡವರ ಮಕ್ಕಳಿಗೆ ಒಂದು ದೊಡ್ಡ ಬಡವ್ರ ಅವಕಾಶ. ಮಕ್ಕಳಿಗೆ ಯಾಕೆಂದ್ರೆ ಈ ಗಗನ ಕುಸುಮ ಆಗ್ಬಿಟ್ಟಿದೆ ಅದಕ್ಕೆ ವೈದ್ಯಕೀಯ ಅನ್ನೋದು. ಶಿಕ್ಷಣ, ಸಾಮಾನ್ಯ ಜನರ ಮಕ್ಕಳು ಕೂಡ ವೈದ್ಯರಾಗಬೇಕು ಅಂತಕ್ಕಂಥ ಸದುದ್ದೇಶದಿಂದ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೌದು. ಎರಡನೇದು, ಒಂದು ಕಾಲೇಜಲ್ಲಿ, ಒಂದು ಡಿಸ್ಟಿಕ್ಕಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ದರೆ ಒಂದು ಟೀಚಿಂಗ್ ಹಾಸ್ಪಿಟ್ಲ್ ಇರುತ್ತೆ. ಅದಕ್ಕೆ ಓಕೆ. NMC ಪ್ರಕಾರ ಎಲ್ಲ ಫ್ಯಾಕಲ್ಟಿ ಇರಬೇಕು, ಇಷ್ಟೆಲ್ಲ ಫೆಸಿಲಿಟಿ ಇರಬೇಕು ಅನ್ನೋ ನಾಮ್ಸ್ ಇದೆ. ಹೌದು. ಅದ್ರ ಪ್ರಕಾರ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಆ ಜಿಲ್ಲೆಯ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಇವೆರಡು ಸದುದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಈಗ ಸುಮಾರು 22 ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಿವೆ. ಮುಂದಿನ ವರ್ಷ ಇನ್ನೂ 2 ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಈ ವರ್ಷದಲ್ಲಿ ನಮ್ಮ ಬಜೆಟ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಸರ್ಕಾರ ಭಾಳ ದೂರದೃಷ್ಟಿಯಿಂದ ನಾವೇನು 2013ರಲ್ಲಿ ಪ್ರಾರಂಭ ಮಾಡಿದ್ವಿ, ಇವತ್ತು ನಾವು ಆಲ್ಮೋಸ್ಟ್ ಗೋಲ್ ರೀಚ್ ಆಗ್ತಾ ಇದ್ದೀವಿ. ಸುಮಾರು ಎಲ್ಲ ಇನ್ನೊಂದು 6-7 ಜಿಲ್ಲೆ ಬಿಟ್ಟರೆ ಎಲ್ಲ ಜಿಲ್ಲೆಗಳಲ್ಲಿ ಸ್ಥಾಪನೆ ಆಗಿದೆ. ಮತ್ತು ಎರಡನೇದಾಗಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ನಾವು ಅವಾಗೇನು ಪ್ರಾರಂಭ ಮಾಡಿದ್ವಿ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈಗ ಒಪ್ಪಿದ್ದಾರೆ. ಏನಂದರೆ ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ನಾವು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ನಾವು ಕ್ಯಾನ್ಸರ್ ಆಸ್ಪತ್ರೆ ಮಾಡಬೇಕು, ಪ್ರತಿ ಜಿಲ್ಲೆಯಲ್ಲಿ ಟ್ರಾಮಾ ಸೆಂಟರ್ ಮಾಡಬೇಕು ಅಂತ ಇದು ನಮ್ಮ ಉದ್ದೇಶ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಈಗ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೀವಿ. ಸುಮಾರು 9 ಜಿಲ್ಲೆಗಳಲ್ಲಿ ನಮ್ಮ ಹತ್ರ ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡ್ತಾ ಇದ್ದೀವಿ. ಆಮೇಲೆ ಈಗಾಗಲೇ ಒಂದು 7 ಜಿಲ್ಲೆಗಳಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳನ್ನು ಮಾಡ್ತಾ ಇದ್ದೀವಿ. ಮತ್ತು ಈಗ 4-5 ಜಿಲ್ಲೆಯಲ್ಲಿ ಟ್ರಾಮಾ ಸೆಂಟ್ರು ಮಾಡಿದ್ದೀವಿ. ಮುಂದೆ ಬರ್ತಕ್ಕಂಥ 10 ವರ್ಷಗಳಲ್ಲಿ ನಾವು ಎಲ್ಲ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲು, ಆಮೇಲೆ ಕ್ಯಾನ್ಸರ್ ಹಾಸ್ಪಿಟ್ಲು ಮತ್ತು ಟ್ರಾಮಾ ಸೆಂಟ್ರ್ ಮಾಡ್ತಕ್ಕಂಥ ಈ ಒಂದು ನಮ್ಮದೇನು ರೋಡ್ ಮ್ಯಾಪ್ ಇದೆ, ಅದರಲ್ಲಿ ಸಾಕಷ್ಟು ನಾವು ಪ್ರೋಗ್ರೆಸ್ ಮಾಡಿದ್ದೀವಿ ಅಂತಕ್ಕಂಥದ್ದು ನನಗೆ ತೃಪ್ತಿ ಇದೆ.